ಇನ್ನು ಯೂನಿಟ್ 2 ಅಂದರೆ ಘಟಕ 2ರಲ್ಲಿ 4ನೇ ಅಧ್ಯಾಯ, ಅಲ್ಲಿ ನೀವು ನೋಡ್ಬೋದು ಬಾಂಬೆ ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಳುವಳಿ ಅಥವಾ ಬಾಂಬೆ ಕರ್ನಾಟಕದಲ್ಲಿ ನಡೆದಂಥ ಸ್ವಾತಂತ್ರ್ಯ ಚಳುವಳಿ. ಇಲ್ಲಿ ಒಂದು ಏನು ಅಂದರೆ ಈ 4ನೇ ಚಾಪ್ಟರ್ ಏನಿದೆಯಲ್ಲ ಅಧ್ಯಾಯ, ಇದರಲ್ಲಿ ನಾವು ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣಗಳು ಅಂತ ನೋಡ್ತೀವಿ. ಬಹುಶಃ ನಿಮಗೆ ಗೊತ್ತಿರ್ಬೋದು, ಭಾರತದ ಸ್ವತಂತ್ರ ಚಳುವಳಿಯನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ, ಭಾರತದ ರಾಷ್ಟ್ರೀಯ ಚಳುವಳಿಯನ್ನು ನಾವು ಓದಬೇಕಾದ್ರೆ 1857 ಸಿಪಾಯಿ ದಂಗೆಯ ನಂತರ ತತ್ಕ್ಷಣವೇ ನಾವು ಒಂದು ಅಧ್ಯಾಯವನ್ನು ನೋಡ್ತೀವಿ. ಅದೇನು ಅಂತಂದರೆ ಭಾರತೀಯರ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣಗಳು, ಭಾರತೀಯರ ರಾಷ್ಟ್ರೀಯತೆಯ ಉಗಮಕ್ಕೆ ಕಾರಣಗಳು, ಅಂದರೆ ಕಾಸಸ್ ಫಾರ್ ರೈಸ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತ ನಾವು ಓದ್ತೀವಿ. ಅಂದರೆ 1857 ನಂತರ ಭಾರತೀಯರಲ್ಲಿ ಸಾಕಷ್ಟು ರಾಷ್ಟ್ರೀಯತೆ, ದೇಶಪ್ರೇಮದ ಕಿಚ್ಚು ಜಾಸ್ತಿ ಆಗ್ತಾ ಹೋಯಿತು. ಅದಕ್ಕೆ ಏನು ಕಾರಣ ಅಂತ ಹುಡುಕ್ತಾ ಹೋದಾಗ 10 ಕಾರಣಗಳು ಭಾರತೀಯರ ರಾಷ್ಟ್ರೀಯತೆಯ ಉಗಮ ಅಥವಾ ಉದಯಕ್ಕೆ ಕಾರಣಗಳಾಗಿ ಕಂಡುಬರ್ತವೆ. ಅದರಲ್ಲಿ ಆ ಕಾರಣಗಳೇ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕದಲ್ಲೂ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣಗಳಾಗ್ತವೆ. ಅಂದರೆ ಈ ಕಾರಣಗಳು ಕೇವಲ ಅಖಿಲ ಭಾರತ ಮಟ್ಟದ ಕಾರಣಗಳಾಗಿರಲಿಲ್ಲ, ಅಖಿಲ ಭಾರತ ಮಟ್ಟದ ಎಲ್ಲ ಭಾಗಗಳಲ್ಲೂ ನಡೆದಂಥ ಸ್ವತಂತ್ರ ಚಳುವಳಿಯ ಮೂಲ ಕಾರಣಗಳೇ ಇದರ ಕಾರಣಗಳು ಆಗಿದ್ವು. ಫಾರ್ ಎಕ್ಸಾಂಪಲ್, ಬ್ರಿಟಿಷರ ವಸಾಹತುಶಾಹಿ ನೀತಿ ಇರ್ಬೋದು, ಬ್ರಿಟಿಷರ ಸಾಮ್ರಾಜ್ಯಶಾಹಿ ನೀತಿ ಇರ್ಬೋದು, ಭಾರತೀಯರ ವಿರುದ್ಧದ ಕೆಲವೊಂದು ಕಾಯ್ದೆಗಳು ಏನಿತ್ತಲ್ಲ ಬ್ರಿಟಿಷ್ನವ್ರು ತಂದಿದ್ದು, ಆ ಬ್ರಿಟಿಷ್ ಕಾಯ್ದೆಗಳು ಅಂದರೆ ಭಾರತೀಯರ ವಿರೋಧಿ ಕಾಯ್ದೆಗಳು, ಬ್ರಿಟಿಷರು ತಂದಂಥ ಭಾರತೀಯರ ವಿರೋಧಿ ಕಾಯ್ದೆಗಳು ಇರ್ಬೋದು. ಅದರ ಜೊತೆಗೆ ಭಾರತದಲ್ಲಿ 19ನೇ ಶತಮಾನದಲ್ಲಿ ಪ್ರಕಟಗೊಂಡಂಥ ಕೆಲವೊಂದು ನ್ಯೂಸ್ ಪೇಪರ್ಸ್ ಅಂದರೆ ವೃತ್ತಪತ್ರಿಕೆಗಳಿರ್ಬೋದು, ಮತ್ತು ಭಾರತದಲ್ಲಿ 19ನೇ ಶತಮಾನದಲ್ಲಿ ಸ್ಥಾಪನೆಯಾದಂಥ ಕೆಲವೊಂದು ಪ್ರಮುಖ ಸಂಘ ಸಂಸ್ಥೆಗಳಿರ್ಬೋದು, 19ನೇ ಶತಮಾನದಲ್ಲಿ ನಡೆದಂಥ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಇರ್ಬೋದು, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂಥ ಇಂಗ್ಲೀಷ್ ಶಿಕ್ಷಣ ನೀತಿ ಇರ್ಬೋದು ಅಥವಾ ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಇರ್ಬೋದು, ಭಾರತದಲ್ಲಿ ಬ್ರಿಟಿಷರು ಕೈಗೊಂಡಂಥ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು, ಅದು ಸಾರಿಗೆ ಸಂಪರ್ಕದ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ರೈಲ್ವೆ ಡೆವಲಪ್ಮೆಂಟ್ ಇರ್ಬೋದು, ಟೆಲಿಗ್ರಾಫ್ ಡೆವಲಪ್ಮೆಂಟ್ ಇರ್ಬೋದು, ಅಂಚೆ ಡೆವಲಪ್ಮೆಂಟ್ ಇರ್ಬೋದು, ಅಂದರೆ ಅಂಚೆ ಪ್ರಗತಿ ಇರ್ಬೋದು. ಸೊ ಇದ್ರ ಜೊತೆಗೆ ಬ್ರಿಟಿಷರು ಎಲ್ಲೋ ಒಂದು ಕಡೆ ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ದಮನಕಾರಿ ನಿರ್ಧಾರಗಳಿರ್ಬೋದು, ಕೆಲವೊಂದು ಭಾರತೀಯರ ವಿರುದ್ಧದ ಪದ್ಧತಿಗಳಿರ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿದೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ 1798ರ ಒಂದು ಪದ್ಧತಿಯಾಗಿತ್ತು. 1848ರಲ್ಲಿ ಇದೇ ಬ್ರಿಟಿಷ್ ಗವರ್ನರ್ ಜನರಲ್ ತಂದಂಥ ಲಾರ್ಡ್ ಡಲೌಸಿ ತಂದಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಇರ್ಬೋದು. ರಾಜಕೀಯ ಅರಾಜಕತೆಯ ನೆಪವನ್ನು ಹೇಳಿ ಕೆಲವು ದೇಶೀಯ ಸಂಸ್ಥಾನಗಳನ್ನು ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಂಡಿದ್ದಿರ್ಬೋದು. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ತಂದು ಆ ಮೂಲಕ ಬಂಗಾಳವನ್ನು ಹೊಡೆದು ಹಾಕುವಂಥ ಹುನ್ನಾರವನ್ನು ಮಾಡಿದ್ದಿರ್ಬೋದು. ಅಂದರೆ ನಾನು ಹೇಳಿದಂಥ ಇಷ್ಟೂ ಅಂಶಗಳು ಕೂಡ ಭಾರತೀಯರ ರಾಷ್ಟ್ರೀಯತೆಯ ಉಗಮಕ್ಕೆ ಕಾರಣವಾದಂಥ ಅಂಶಗಳು. ಆ ಅಂಶಗಳೇ ಕನ್ನಡಿಗರಲ್ಲೂ ಕೂಡ ರಾಷ್ಟ್ರೀಯತೆಯನ್ನು ಬಡಿದೆಬ್ಬಿಸ್ತವೆ, ದೇಶಪ್ರೇಮದ ಕಿಚ್ಚನ್ನು ಬಡಿದೆಬ್ಬಿಸ್ತವೆ. ಸೊ ಅಲ್ಲಿ ನಾವು ನೋಡುವಂಥ ಕಾರಣಗಳೇ ಇಲ್ಲಿಯೂ ಕೂಡ ಕಾರಣವಾದಂಥ ಅಂಶಗಳು, ಪ್ರೇರಣೆಯಾದಂಥ ಅಂಶಗಳು ಅಥವಾ ರಾಷ್ಟ್ರೀಯತೆ ದೇಶಪ್ರೇಮ ಮೂಡಲು ಸಹಾಯಕವಾದಂಥ ಅಂಶಗಳು. ಈ ಒಂದು ಬಾಂಬೆ ಕರ್ನಾಟಕದ ಸ್ವತಂತ್ರ ಚಳುವಳಿಯಲ್ಲಿ ಅತಿ ದೊಡ್ಡ ಒಂದು ಪ್ರಭಾವ ಪಾತ್ರ ಅಂತ ಹೇಳಿದರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾವು ಯಾರನ್ನು ಲೋಕಮಾನ್ಯ ಅಂತ ಕರಿತೀವಲ್ಲ ಅವರು, ನಾವು ಯಾರನ್ನು ಮಹಾರಾಷ್ಟ್ರದ ಕೇಸರಿ ಅಥವಾ ಸಿಂಹ ಅಂತ ಕರಿತೀವಲ್ಲ ಆ ನಾಯಕ, ನಾವು ಯಾರನ್ನು ತೀವ್ರಗಾಮಿ ಗುಂಪಿನ ಅಗ್ರಮಾನ್ಯ ನಾಯಕ ಅಂತ ಕರಿತೀವಲ್ಲ ಅವರೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ತೀವ್ರಗಾಮಿ ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂಥ ಬಾಲಗಂಗಾಧರ ತಿಲಕ್ ಅವರು ಭಾರತದ ಸ್ವತಂತ್ರ ಚಳುವಳಿಯ 2ನೇ ಹಂತದಲ್ಲಿ ತೀವ್ರಗಾಮಿ ಸಂಘಟನೆಯಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥವರು. ಸೊ ಈ ಬಾಲಗಂಗಾಧರ ತಿಲಕ್ ಅವರು ಮಹಾರಾಷ್ಟ್ರ, ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದ ಪೂನಾದ ಮೂಲಕ ಈ ಭಾಗದ ಸ್ವತಂತ್ರ ಚಳುವಳಿಯ ಮೇಲೆ ತಮ್ಮದೇ ಆದಂಥ ಪ್ರಭಾವವನ್ನು ಬೀರ್ತಾರೆ. ನೋಡಿ, ತಿಲಕ್ ಅವರು ತಮ್ಮ ಸಂದೇಶಗಳ ಮೂಲಕ, ತಮ್ಮ ಘೋಷವಾಕ್ಯಗಳ ಮೂಲಕ ಪ್ರಭಾವವನ್ನು ಬೀರ್ತಾರೆ.
ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್. ನಿಮ್ಮೆಲ್ಲರಿಗೂ ಗೊತ್ತಿದೆ ಆ ಒಂದು ಸಂದೇಶದ ಮೂಲಕ ತಮ್ಮ ತೀಕ್ಷ್ಣವಾದ ಪತ್ರಿಕೆಗಳು ಮರಾಠ ಮತ್ತು ಕೇಸರಿ ಆ ಪತ್ರಿಕೆಗಳ ಮೂಲಕ ಪ್ರಭಾವವನ್ನು ಬೀರ್ತಾರೆ. ಕೆಲವೊಂದು ನೇರವಾದಂಥ ಚಳುವಳಿಗಳಲ್ಲಿ ಭಾಗವಹಿಸೋದ್ರ ಮೂಲಕ, ಅದು ಸ್ವದೇಶಿ ಚಳುವಳಿ ಇರ್ಬೋದು, ಅದು ಹೋಮ್ ರೂಲ್ ಚಳುವಳಿ ಇರ್ಬೋದು. ಸೊ ಇಂಥ ಚಳುವಳಿಗಳಲ್ಲಿ ನೇರವಾಗಿ ಭಾಗವಹಿಸೋದ್ರ ಮೂಲಕ ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಹೋರಾಟ ಮಾಡೋದ್ರ ಮೂಲಕ ಬಾಲ ಗಂಗಾಧರ ತಿಲಕ್ ಅವರು ಬ್ರಿಟಿಷರಿಗೆ ಒಂದು ರೀತಿ ಈ ತೀವ್ರಗಾಮಿ ಗುಂಪಿನ ಸಿಂಹ ಸ್ವಪ್ನದ ನಾಯಕ ಆಗಿದ್ರು ಅಂತ ಹೇಳಿದರೆ ತಪ್ಪಾಗಲಾರದು. ಸೊ ಅದರಿಂದ ಈ ಬಾಂಬೆ ಕರ್ನಾಟಕದ ರಾಷ್ಟ್ರೀಯ ಚಳುವಳಿಯಲ್ಲಿ ತಿಲಕರ ಪಾತ್ರ ಅತ್ಯಂತ ನಿರ್ಣಾಯಕವಾದ ಪಾತ್ರ, ಪ್ರಮುಖವಾದ ಪಾತ್ರ ಅಂತ ನಾವು ಹೇಳ್ಬೋದು. ಸೊ ಅಂದರೆ ಈ ಭಾಗದಲ್ಲಿ ನಡೆದಂಥ ಸ್ವದೇಶಿ ಚಳುವಳಿ ಇರ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿದೆ 1905ರ ಬಂಗಾಳದ ವಿಭಜನೆಯ ನಂತರ ನಡೆದಂಥ ವಿಭಜನಾ ವಿರೋಧಿ ಚಳುವಳಿ, ಬಂಗಾಳ ವಿಭಜನಾ ವಿರೋಧಿ ಚಳುವಳಿಯ ಸಂದರ್ಭದಲ್ಲಿ ಯಾವ ಚಳುವಳಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡ್ತು ಅಂದರೆ ಸ್ವದೇಶಿ ಮೂವ್ಮೆಂಟ್ ಅಥವಾ ಸ್ವದೇಶಿ ಚಳುವಳಿ. ಅದಕ್ಕೆ ಈ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಸ್ವದೇಶಿ ಚಳುವಳಿಯ ತವರು ಯಾವುದು ಅಂತ ಕೇಳಿದರೆ ಬಂಗಾಳ ಅಂತ ನಾವು ಖಂಡಿತವಾಗಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ಆಲೋಚನೆ ಮಾಡ್ದೇ ಹೇಳ್ಬೋದು. ಏಕೆಂದರೆ ಈ ಬಂಗಾಳವೆಂಬ ರಾಷ್ಟ್ರೀಯ ಚಳುವಳಿಯ ಆಗರ ಏನಿದೆಯಲ್ಲ, ತೊಟ್ಟಿಲು ಏನಿದೆಯಲ್ಲ, ಅಲ್ಲಿಂದಲೇ ಈ ಒಂದು ಸ್ವದೇಶಿ ಚಳುವಳಿ ಅನ್ನೋದು ಮೊಟ್ಟ ಮೊದಲ ಬಾರಿಗೆ ಈ ಬಂಗಾಳವನ್ನು ವಿಭಜನೆ ಮಾಡಿದಾಗ ಅದನ್ನು ವಿರೋಧಿಸಿ ಭಾರತೀಯರು ಏನು ಹೋರಾಟ ಮಾಡ್ತಾರಲ್ಲ ಬಂಗಾಳಿಗಳು, ಆ ಸಂದರ್ಭದಲ್ಲಿ ಬಂದಂಥ ಚಳುವಳಿ. ಕ್ರಮೇಣ ಈ ಒಂದು ಸ್ವದೇಶಿ ಚಳುವಳಿ ಉತ್ತರ ಭಾರತ ಬೇರೆ ಬೇರೆ ರಾಜ್ಯಗಳಲ್ಲಿ ನಿಧಾನವಾಗಿ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಿಧಾನವಾಗಿ ಪಸರಿಸ್ತಾ ಹೋಯಿತು, ಪ್ರಚಾರ ಆಗ್ತಾ ಹೋಯಿತು. ಅದರಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಈ ಸ್ವದೇಶಿ ಚಳುವಳಿಯನ್ನು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಿದಂಥವ್ರು ತಿಲಕ್ ಅವರು. ಅಂದರೆ ಇಲ್ಲೆಲ್ಲ ಒಂದು ಕಡೆ ಟು ಪ್ರೊಡ್ಯೂಸ್ ಇಂಡಿಯನ್ ಗೂಡ್ಸ್ ಟು ಬಾಯ್ಕಾಟ್ ಫಾರಿನ್ ಗೂಡ್ಸ್, ಟು ಪ್ರೊಡ್ಯೂಸ್ ಇಂಡಿಯನ್ ಗೂಡ್ಸ್ ಆ್ಯಂಡ್ ಟು ಬಾಯ್ಕಾಟ್ ಫಾರಿನ್ ಗೂಡ್ಸ್. ಅಂದರೆ ಸ್ವದೇಶಿ ವಸ್ತುಗಳನ್ನು ಉತ್ಪಾದಿಸಿ, ಸ್ವದೇಶಿ ವಸ್ತುಗಳನ್ನು ಬಳಸಿ, ಅದೇ ರೀತಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ನಡೆದಂಥ ಚಳುವಳಿ ಸ್ವದೇಶಿ ಚಳುವಳಿ. ಇನ್ನು ಹೋಮ್ ರೂಲ್ ಚಳುವಳಿ, ಹೌದು, ಹೋಮ್ ರೂಲ್ನ ಮೂಲ ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ಆದರೂ ಕೂಡ ಆ್ಯನಿ ಬೆಸೆಂಟ್ ಅವರು ಆ ಚಳುವಳಿಯನ್ನು ಎಲ್ಲೋ ಒಂದು ಕಡೆ ಸೆಲ್ಫ್ ರೂಲ್ ಮೂಮೆಂಟ್, ಸ್ವಯಂ ಆಳ್ವಿಕೆಯ ಒಂದು ಚಳುವಳಿ ಅಂತ ಆರಂಭದಲ್ಲಿ ಅದನ್ನು ಕರೆದರೂ ಕೂಡ ಇದಕ್ಕೆ ಸ್ಪಷ್ಟವಾಗಿ ಒಂದು ಹೋಮ್ ರೂಲ್ ಅನ್ನುವಂಥ ಹೆಸರನ್ನು ಕೊಟ್ಟು ಮಹಾರಾಷ್ಟ್ರ ಇರ್ಬೋದು, ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅದಕ್ಕೆ ಒಂದು ತೀವ್ರತೆಯನ್ನು, ಪ್ರಾಬಲ್ಯತೆಯನ್ನು ಕೊಟ್ಟವ್ರು ಯಾರು ಅಂತಂದರೆ ಅನುಮಾನವಿಲ್ಲ ಬಾಲ ಗಂಗಾಧರ ತಿಲಕ್ ಅವರು. ಸೊ ಅದರಿಂದ ಮಹಾರಾಷ್ಟ್ರದ ಪೂನಾದಿಂದ ವಿಶೇಷವಾಗಿ, ಏಕೆಂದರೆ ಆ್ಯನಿ ಬೆಸೆಂಟ್ ಅವರು ದಕ್ಷಿಣ ಭಾರತದ ಮಡ್ರಾಸ್ನ ಅಡಿಯಾರ್ನಿಂದ ಈ ಒಂದು ಹೋಮ್ ರೂಲ್ ಚಳುವಳಿಯನ್ನು ಆರಂಭ ಮಾಡಿದರೆ, ಮಹಾರಾಷ್ಟ್ರದ ಪೂನಾದಿಂದ ತಿಲಕ್ ಅವರು ಈ ಹೋಮ್ ರೂಲ್ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಆದ್ದರಿಂದ ಈ ಬಾಂಬೆ ಕರ್ನಾಟಕದ ರಾಷ್ಟ್ರೀಯ ಚಳುವಳಿಯಲ್ಲಿ ಸ್ವದೇಶಿ ಚಳುವಳಿಯನ್ನು ಹೇಗೆ ತಿಲಕ್ ಆಸಕ್ತಿ ವಹಿಸಿ ಆ ಭಾಗ ಮತ್ತು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಪ್ರಚಾರ ಮಾಡಿದರು, ಇವನು ಹೋಮ್ ರೂಲ್ ಚಳುವಳಿಯಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಯಾರ ಪಾತ್ರ ಅತ್ಯಂತ ದೊಡ್ಡ ಪಾತ್ರ, ಅತ್ಯಂತ ಅಗ್ರಗಣ್ಯ ಪಾತ್ರ ಆಗಿತ್ತು ಅಂದರೆ ಲೋಕಮಾನ್ಯ ತಿಲಕ್ ಅಥವಾ ಬಾಲಗಂಗಾಧರ ತಿಲಕ್. ಮತ್ತು ಈ ಹೈದರಾಬಾದ್ ಕರ್ನಾಟಕ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಗೆ ಗಾಂಧೀಜಿಯವರ ಕೆಲವೊಂದು ಹೋರಾಟದ ಸಿದ್ಧಾಂತಗಳು ಪ್ರಭಾವವನ್ನು ಬೀರಿದ್ವೋ, ಅವರ ಕೆಲವೊಂದು ಪ್ರಿನ್ಸಿಪಲ್ಸ್, ತತ್ವಗಳು ಹೇಗೆ ಪ್ರಭಾವವನ್ನು ಬೀರಿದ್ವೋ, ಅದೇ ಥರ ಬಾಂಬೆ ಕರ್ನಾಟಕದ ಸ್ವತಂತ್ರ ಚಳುವಳಿಯ ಮೇಲೆ ಕೇವಲ ತಿಲಕರ ಪ್ರಭಾವ ಮಾತ್ರ ಅಲ್ಲ, ಗಾಂಧೀಜಿಯವರ ಪ್ರಭಾವವೂ ಕೂಡ ಚೆನ್ನಾಗಿಯೇ ಆಗುತ್ತೆ. ಏಕೆಂದರೆ ಗಾಂಧೀಜಿಯವರ ಹೋರಾಟ ಮತ್ತು ಅವರ ಸಿದ್ಧಾಂತದ ಪ್ರಭಾವ ಕೇವಲ ಮಹಾರಾಷ್ಟ್ರ, ಕೇವಲ ಕರ್ನಾಟಕ ಅಂತಲ್ಲ, ಭಾರತದ ಎಲ್ಲ ಪ್ರಾಂತ್ಯಗಳು ಮತ್ತು ರಾಜ್ಯಗಳ ಮೇಲೂ ಕೂಡ ಅವರ ಒಂದು ಪ್ರಭಾವ ಮತ್ತು ಸಂಸ್ಥಾನಗಳ ಮೇಲೂ ಅವರ ಸೈದ್ಧಾಂತಿಕವಾದಂಥ ಪ್ರಭಾವ, ಅವರ ಹೋರಾಟದ ಪ್ರಭಾವಗಳು ಖಂಡಿತವಾಗ್ಲೂ ಕೂಡ ಆಯಿತು ಅಂತ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ನಾವು ಈ ಬಾಂಬೆ ಕರ್ನಾಟಕ ಭಾಗ ಏನಿದೆಯಲ್ಲ, ಸೊ ಅಲ್ಲಿ ನಾನ್ ಕೋಆಪರೇಷನ್ ಮೂಮೆಂಟ್ ಇರ್ಬೋದು, ಮತ್ತು ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ನಿಮಗೆಲ್ಲರಿಗೂ ಗೊತ್ತಿದೆ. ಮಹಾತ್ಮ ಗಾಂಧೀಜಿಯವರ ಮೊಟ್ಟ ಮೊದಲ ರಾಜಕೀಯ ಚಳುವಳಿ, ಈಸ್ ದ ಫಸ್ಟ್ ಪೊಲಿಟಿಕಲ್ ಮೂಮೆಂಟ್ ಅಂದರೆ ನಾನ್ ಕೋಆಪರೇಷನ್ ಮೂಮೆಂಟ್ ಆಫ್ 1920.
1920ರ ಅಸಹಕಾರ ಚಳುವಳಿ. 1920ರಲ್ಲಿ ಅವರು ಕರೆ ಕೊಟ್ಟಂಥ ಅಸಹಕಾರ ಚಳುವಳಿ ಭಾರತದ ಬಹುತೇಕ ಪ್ರಾಂತ್ಯಗಳಲ್ಲಿ ನಡೆಯುತ್ತೆ. ಈವನ್ ನಾನು ಹೇಳಿದಂತೆ ಈಗಾಗಲೇ ಹೇಳಿದಂತೆ ಬಾಂಬೆ ಕರ್ನಾಟಕದಲ್ಲೂ ಕೂಡ ಈ ಒಂದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಥವಾ ಅಸಹಕಾರ ಚಳುವಳಿ. ಏನು ಅಸಹಕಾರ? ಬ್ರಿಟಿಷರಿಗೆ ಆಡಳಿತಾತ್ಮಕ ಕ್ಷೇತ್ರ ಇರ್ಬೋದು, ಸೈನಿಕ ಕ್ಷೇತ್ರ ಇರ್ಬೋದು, ಬೇರೆ ಯಾವುದೇ ಕ್ಷೇತ್ರಗಳಿರ್ಬೋದು, ಸೊ ಅಲ್ಲಿ ಸಹಕಾರವನ್ನು ಕೊಡದೆ ಭಾರತೀಯರು ನಡೆಸಿದಂಥ ಒಂದು ಚಳುವಳಿಯನ್ನೇ ಅಸಹಕಾರ ಚಳುವಳಿ. ನಾವು ನಿಮಗೆ ಯಾವುದೇ ರೀತಿಯಾದಂಥ ಸಹಕಾರವನ್ನು ಅದು ಆಡಳಿತಾತ್ಮಕವಾಗಿರ್ಬೋದು, ಅದು ಮಿಲಿಟರಿ ಕ್ಷೇತ್ರದಲ್ಲಿರ್ಬೋದು ಕೊಡೋದಿಲ್ಲ ಅಂತ ಮಾಡಿದಂಥ ಚಳುವಳಿ ಅಸಹಕಾರ ಚಳುವಳಿ. ಸೊ ಈ ಅಸಹಕಾರ ಚಳುವಳಿ ವಿಶೇಷವಾಗಿ ಬಾಂಬೆ ಕರ್ನಾಟಕದಲ್ಲಿ ಗಾಂಧೀಜಿಯವರ ಪ್ರಭಾವದ ಮೂಲಕ ಆಗುತ್ತೆ. ಸೊ ಇನ್ನು ಇದೇ ಬಾಂಬೆ ಕರ್ನಾಟಕಕ್ಕೆ ಸೇರಿದಂಥ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ 1924 ವಿಷಯ ನಿಮ್ಗೆ ಗೊತ್ತಿದೆ. ಮಹಾತ್ಮ ಗಾಂಧೀಜಿಯವರ ಸುದೀರ್ಘ ಸ್ವತಂತ್ರ ಹೋರಾಟದ ಹಾದಿಯಲ್ಲಿ ಅವರು ಕೇವಲ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ಮಾತ್ರ ವಹಿಸಿದರು. ಅದು ನಮ್ಮ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ 1924. ಅದೇ ಫಸ್ಟು, ಅದೇ ಲಾಸ್ಟು. ಅದರಿಂದ ಅಂಥ ಒಂದು ಯೋಗ, ಅಂಥ ಒಂದು ಅದೃಷ್ಟ ನಮ್ಮ ಕನ್ನಡಿಗರಿಗೆ ಸಿಕ್ತು. ಏಕೆಂದರೆ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದು ಅಂದರೆ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ. ಅದು ನಮ್ಮ ಕರ್ನಾಟಕದ ಒಂದು ಜಿಲ್ಲೆಯಾಗಿ ಅದರ ಅಧ್ಯಕ್ಷತೆಯನ್ನು ಗಾಂಧಿ ವಹಿಸಿದ್ದು ಅನ್ನೋದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂಥ ಒಂದು ವಿಚಾರ. ಇದ್ರ ಜೊತೆಗೆ 1929-30ರ ವೇಳೆಗೆ ಗಾಂಧೀಜಿಯವರು ಭಾರತಾದ್ಯಂತ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂದರೆ ಕಾನೂನು ಭಂಗ ಚಳುವಳಿ ಅಥವಾ ಕಾಯ್ದೆ ಭಂಗ ಚಳುವಳಿಗೆ ಕರೆಯನ್ನು ಕೊಡ್ತಾರೆ. ಅವರು ಕರೆ ಕೊಟ್ಟಂಥ ಈ ಕಾನೂನು ಭಂಗ ಚಳುವಳಿ ಅಥವಾ ಕಾಯ್ದೆ ಭಂಗ ಚಳುವಳಿ ಏನಿದೆಯಲ್ಲ, ಇದರ ಅಡಿನಲ್ಲಿ ಬೇರೆ ಬೇರೆ ಸ್ವರೂಪದ ಕೆಲವೊಂದು ಸತ್ಯಾಗ್ರಹಗಳು ಮತ್ತು ಕೆಲವೊಂದು ಬಹಿಷ್ಕಾರದ ಹೋರಾಟಗಳು ನಡೀತವೆ. ಇದರ ಅಡಿನಲ್ಲಿ ನಡೆದಿದ್ದೆ ಸಾಲ್ಟ್ ಮಾರ್ಚ್ ಅಥವಾ ಉಪ್ಪಿನ ಸತ್ಯಾಗ್ರಹ. ಅದು ಅಖಿಲ ಭಾರತ ಮಟ್ಟದಲ್ಲಿ ನಡೆದಂಥ ಒಂದು ದಂಡಿ ಮಾರ್ಚ್ ಇರ್ಬೋದು. ನಮ್ಮ ಕರ್ನಾಟಕ ಸ್ವತಂತ್ರ ಚಳುವಳಿ ನಡೆದಂಥ ಅಂಕೋಲಾ ಸಾಲ್ಟ್ ಮಾರ್ಚ್, ಅಂಕೋಲಾ ಉಪ್ಪಿನ ಸತ್ಯಾಗ್ರಹ, ಇವೆರಡೂ ಕೂಡ ಅದರ ಪ್ರತಿರೂಪಗಳು ಅಥವಾ ಅದರ ಅಡಿನಲ್ಲಿ ನಡೆದಂಥ ಹೋರಾಟಗಳು ಅಂತ ಹೇಳ್ಬೋದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಗಾಂಧೀಜಿಯವರು ಹೇಗೆ ಬಾಂಬೆ ಕರ್ನಾಟಕದ ರಾಷ್ಟ್ರೀಯ ಚಳುವಳಿಯ ಮೇಲೆ ತಿಲಕರ ರೀತಿಯಲ್ಲಿಯೇ ತಮ್ಮ ಹೋರಾಟಗಳ ಮೂಲಕ ಪ್ರಭಾವವನ್ನು ಬೀರಿದರು ಅನ್ನೋದನ್ನು ಈ 4ನೇ ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಇನ್ನು 5ನೇ ಅಧ್ಯಾಯದಲ್ಲಿ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಳುವಳಿ ಅಂದರೆ ಒಂದು ಕಡೆ ಈಗ ನಾವು ನೋಡಿದ್ದು ಬಾಂಬೆ ಕರ್ನಾಟಕದಲ್ಲಿ ತಿಲಕರ ಪ್ರಭಾವ, ಗಾಂಧಿಯವರ ಪ್ರಭಾವದ ಮೂಲಕ ಹೇಗೆ ಚಳುವಳಿ ನಡೆಯಿತು ಅಂತ. ಇನ್ನು 5ನೇ ಘಟಕಕ್ಕೆ ಬಂದಾಗ ಇನ್ನೊಂದು ಪ್ರಾಂತ್ಯ ಯಾವುದು? ಹೈದರಾಬಾದ್ ಪ್ರಾಂತ್ಯ. ಆ ಹೈದರಾಬಾದ್ ಕರ್ನಾಟಕದ ಕೆಲವೊಂದು ಭಾಗಗಳೇನಿತ್ತಲ್ಲ, ಅಲ್ಲಿ ಹೇಗೆ ಸ್ವಾತಂತ್ರ್ಯ ಚಳುವಳಿ ನಡೀತು, ಅಲ್ಲಿ ಯಾರು ಪ್ರಭಾವವನ್ನು ಬೀರಿದ್ರು ಅಂತ ನಾವು ಇಲ್ಲಿ ನೋಡೋದಾದರೆ, ವಿಶೇಷವಾಗಿ ಇಲ್ಲೂ ಕೂಡ ಈಗಾಗಲೇ ತಿಲಕರು ಆರಂಭ ಮಾಡಿದಂಥ ಸ್ವದೇಶಿ ಚಳುವಳಿ ಈ ಭಾಗದಲ್ಲೂ ಕೂಡ ಭಾಳ ಚೆನ್ನಾಗೇ ನಡ್ಕೊಂಡು ಬರುತ್ತೆ ಸ್ವದೇಶಿ ಚಳುವಳಿ. ಇದ್ರ ಜೊತೆಗೆ ಗಾಂಧೀಜಿಯವರ ಒಂದು ಪ್ರಭಾವವು ಕೂಡ ಇದರಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಈ ಯಾವುದೋ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇದೆಯಲ್ಲ, ಅಸಹಕಾರ ಚಳುವಳಿ. ಸೊ ಅಸಹಕಾರ ಚಳುವಳಿ ಇರ್ಬೋದು, ಗಾಂಧೀಜಿಯವರು ಆರಂಭ ಮಾಡಿದಂಥದ್ದು, ತಿಲಕರು ಆರಂಭ ಮಾಡಿದಂಥ ಈ ಸ್ವದೇಶಿ ಚಳುವಳಿ ಇರ್ಬೋದು. ಸೊ ಈ ಎರಡೂ ಚಳುವಳಿಗಳು, ಈ ಇಬ್ಬರ ಒಂದು ಏನು ಥಾಟ್ಸ್ ಇದೆಯಲ್ಲ, ಚಿಂತನೆಗಳಿದೆಯಲ್ಲ, ಆಲೋಚನೆಗಳಿದೆಯಲ್ಲ, ಹೋರಾಟದ ಒಂದು ರೂಪುರೇಷೆಗಳಿದೆಯಲ್ಲ, ಸೊ ಅದರ ಪ್ರಭಾವ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಾಮಿ ರಮಾನಂದ ಅವರು ಯಾವ ರೀತಿ ಆಧ್ಯಾತ್ಮಿಕ ನೆಲೆಗಟ್ಟನ್ನು ಇಟ್ಕೊಂಡು, ಇನ್ನೊಂದು ಕಡೆ ರಾಜಕೀಯ ಸ್ವರೂಪದ ಹೋರಾಟಗಳನ್ನು ಇಟ್ಕೊಂಡು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹೇಗೆ ಅಲ್ಲಿನ ಒಂದು ಸ್ವತಂತ್ರ ಚಳುವಳಿಗೆ, ಅಲ್ಲಿನ ಜನರಲ್ಲಿ ಏಕತೆ, ಒಗ್ಗಟ್ಟು, ದೇಶಪ್ರೇಮ ಬರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ಇದರ ಮಧ್ಯದಲ್ಲಿಯೇ ನಾವು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಆ ಹೈದರಾಬಾದ್ ಸಂಸ್ಥಾನ ಅಥವಾ ನಿಜಾಮರ ವಿರುದ್ಧ ನಡೆದಂಥ ರಜಾಕಾರ ಮೂಮೆಂಟ್ ಏನಿದೆಯಲ್ಲ, ರಜಾಕಾರರ ಚಳುವಳಿ ಅಂತ ಏನಿದೆಯಲ್ಲ, ಅದ್ರ ಬಗ್ಗೆನೂ ಕೂಡ ಖಂಡಿತವಾಗ್ಲೂ ಇಲ್ಲಿ ನಾವು ನೋಡ್ತೀವಿ. ಆ ರಜಾಕಾರರ ಒಂದು ಚಳುವಳಿ ಹೇಗೆ ನಮ್ಮ ಭಾರತದ ಸ್ವತಂತ್ರ ಚಳುವಳಿಯ ಮೇಲೆ ಪ್ರಭಾವವನ್ನು ಬೀರ್ತು, ಪರಿಣಾಮವನ್ನು ಬೀರ್ತು, ಅಲ್ಲಿನ ಒಂದು
ಸುಲ್ತಾನಾಧಿಪತ್ಯ ಅಥವಾ ರಾಜಪ್ರಭುತ್ವದ ಮೇಲೆ ತನ್ನ ಪ್ರಾಬಲ್ಯವನ್ನು ಸಾಧಿಸ್ತು ಅಥವಾ ಪ್ರಭಾವವನ್ನು ಬೀರ್ತು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಇನ್ನು 6ನೇ ಅಧ್ಯಾಯದಲ್ಲಿ ನಾವು ಮೈಸೂರು ಸಂಸ್ಥಾನದಲ್ಲಿ ಸ್ವಾತಂತ್ರ್ಯ ಚಳುವಳಿ ಅಥವಾ ರಾಷ್ಟ್ರೀಯ ಚಳುವಳಿ ಖಂಡಿತವಾಗ್ಲೂ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಬಂದಾಗ ನಾವು ಖಂಡಿತವಾಗ್ಲೂ ನಮ್ಮ ನೆಲ, ನಮ್ಮ ಕರ್ನಾಟಕದ ಈ ಒಂದು ಭೌಗೋಳಿಕ ನೆಲೆಗಟ್ಟಿನಲ್ಲಿ ಹೇಗೆ ಸ್ವತಂತ್ರ ಚಳುವಳಿ ನಡೀತು ಅನ್ನೋದನ್ನು ಬಹಳ ಕುತೂಹಲಕಾರಿಯಾಗಿ ಬಹಳ ಆಸಕ್ತಿದಾಯಕವಾಗಿ ನೋಡ್ತಾ ಹೋಗ್ತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಯ ಮೇಲೆ ದಕ್ಷಿಣ ಭಾರತದಲ್ಲಿ ಬೇರಾವ ಪ್ರಾಂತ್ಯಗಳ ಮೇಲೂ ಕೂಡ ಈ ಇಬ್ಬರ ನಾಯಕರ ಪ್ರಭಾವ ಬೀರಿಲ್ಲ. ಬಹುಶಃ ಈ ಇಬ್ಬರು ನಾಯಕರ ಅತಿ ಹೆಚ್ಚು ಪ್ರಭಾವ ಪರಿಣಾಮ ಏನಾದರೂ ದಕ್ಷಿಣ ಭಾರತದ ಒಂದು ರಾಜ್ಯದ ರಾಷ್ಟ್ರೀಯ ಚಳುವಳಿಯ ಮೇಲೆ ಬೀರಿದೆ ಅಂತಂದರೆ, ಸ್ವತಂತ್ರ ಚಳುವಳಿಯ ಮೇಲೆ ಬೀರಿದೆ ಅಂದರೆ ಅದು ನಮ್ಮ ಕರ್ನಾಟಕದ ಸ್ವತಂತ್ರ ಚಳುವಳಿ. ಆ ಇಬ್ಬರು ನಾಯಕರೇ ಬಾಲ ಗಂಗಾಧರ ತಿಲಕ್ ಮತ್ತು ಮಹಾತ್ಮ ಗಾಂಧೀಜಿ. ಆ ಇಬ್ಬರು ನಾಯಕರ ಏನು ಹೋರಾಟಗಳಿತ್ತಲ್ಲ, ಅವರು ಕರೆ ಕೊಟ್ಟಂಥ ಹೋರಾಟಗಳಿರ್ಬೋದು, ಅವರು ಪ್ರತಿಪಾದಿಸಿದಂಥ ಸಿದ್ಧಾಂತಗಳಿರ್ಬೋದು, ಅವರು ಕರೆ ಕೊಟ್ಟಂಥ ಸಂದೇಶಗಳಿರ್ಬೋದು, ಅವೆಲ್ಲವೂ ಕೂಡ ಬಹಳ ತತ್ಕ್ಷಣ ಎಕ್ಸಿಕ್ಯೂಷನ್ ಅಂದರೆ ಜಾರಿಗೆ ಬರ್ತಾ ಇದ್ದಿದ್ದು ನಮ್ಮ ಕರ್ನಾಟಕದ ಬಹುತೇಕ ಉತ್ತರ ಕರ್ನಾಟಕದ ಜಿಲ್ಲೆಗಳು ಮತ್ತು ಮಧ್ಯ ಕರ್ನಾಟಕದ ಜಿಲ್ಲೆಗಳಲ್ಲಿ. ತದನಂತರದಲ್ಲಿ ನಮ್ಮ ಹಳೆ ಮೈಸೂರು ರಾಜ್ಯದ ಜಿಲ್ಲೆಗಳಲ್ಲಿಯೂ ಕೂಡ ಸ್ವಾತಂತ್ರ್ಯ ಚಳುವಳಿ ತನ್ನ ಕಾವನ್ನು ಪಡ್ಕೊಳ್ಳುತ್ತೆ. ಅದರಲ್ಲೂ ವಿಶೇಷವಾಗಿ 1938ರ ಶಿವಪುರ ಧ್ವಜ ಸತ್ಯಾಗ್ರಹದ ಮೂಲಕ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿ ಹೆಚ್ಚು ಕಾವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಹೇಗೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ಎಸ್ಟಾಬ್ಲಿಷ್ ಆಯಿತು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ನಮ್ಮ ಮೈಸೂರು ರಾಜ್ಯದಲ್ಲಿ ಯಾವಾಗ ಅಸ್ತಿತ್ವಕ್ಕೆ ಬಂತು, ಆ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಮೈಸೂರು ರಾಷ್ಟ್ರೀಯ ಕಾಂಗ್ರೆಸ್ನ ಮೂಲಕ ಯಾವ್ಯಾವ ನಾಯಕರು ಈ ಭಾಗದಲ್ಲಿ ಸ್ವತಂತ್ರ ಚಳುವಳಿಗೆ ಪ್ರಮುಖವಾದಂಥ ಒಂದು ಕೊಡುಗೆಯನ್ನು ಕೊಟ್ಟರು, ಮತ್ತು ಅಖಿಲ ಕರ್ನಾಟಕ ಅಥವಾ ಅಖಿಲ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷವಾಗಿ ಅದು ಯಾವಾಗ ಅಸ್ತಿತ್ವಕ್ಕೆ ಬಂತು. KPCC ಅಂತ ನಾವು ಏನು ಕರಿತೀವಲ್ವ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತ 1920ರಲ್ಲಿ ಅದು ಬಂದ ಮೇಲೆ 1920ರ ನಂತರ ಹೇಗೆ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ತು, ತನ್ನ ಹೋರಾಟದ ಪಥವನ್ನು ಹೇಗೆ ತೀವ್ರಗೊಳಿಸ್ಕೊಳ್ತು ಅನ್ನೋದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಓದ್ತೀವಿ. ಸೊ ಇದರಲ್ಲಿ ವಿಶೇಷವಾಗಿ ನಾವು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಅಂದರೆ ಕಾನೂನು ಭಂಗ ಚಳುವಳಿ, ಸೊ ಅದರಲ್ಲಿ ಸಾಲ್ಟ್ ಮಾರ್ಚ್, ಅಂಕೋಲಾ ಸಾಲ್ಟ್ ಮಾರ್ಚ್ ಇರ್ಬೋದು, ಅದರ ಜೊತೆಗೆ ಅರಣ್ಯ ಸತ್ಯಾಗ್ರಹ ಇರ್ಬೋದು, ಪಾನ ನಿರೋಧ ಚಳುವಳಿ, ಅದರಲ್ಲಿ ವಿಶೇಷವಾಗಿ ಈ ಉತ್ತರ ಕನ್ನಡ ಭಾಗ, ಕಾರವಾರ ಭಾಗ, ಭಟ್ಕಳ ಈ ಭಾಗದಲ್ಲಿ, ಸಿರಿಸಿ, ಸಿದ್ದಾಪುರ ಈ ಭಾಗದಲ್ಲಿ ಈಚಲು ಮರಗಳನ್ನು ಕಡಿಯೋದ್ರ ಮೂಲಕ ಪಾನ ನಿರೋಧ ಚಳುವಳಿ, ಯಾಕೆಂದರೆ ಇದು ಕೂಡ ಗಾಂಧಿ ಕರೆ ಕೊಟ್ಟಂಥ ಒಂದು ಚಳುವಳಿ. ಸೊ ಆ ಪಾನ ನಿರೋಧ ಚಳುವಳಿ ಇರ್ಬೋದು, ಅರಣ್ಯ ಸತ್ಯಾಗ್ರಹ ಇರ್ಬೋದು, ಬ್ರಿಟಿಷರು ನೈಸರ್ಗಿಕವಾಗಿ ಸಿಗುತ್ತಿದ್ದಂಥ ಉಪ್ಪಿನ ಮೇಲೆ ಹಾಕಿದಂಥ ಟ್ಯಾಕ್ಸ್ ಅಥವಾ ತೆರಿಗೆಯನ್ನು ವಿರೋಧಿಸಿ ಮಾಡಿದಂಥ ಅಂಕೋಲಾ ಸಾಲ್ಟ್ ಮಾರ್ಚ್. ಸೊ ಇವು ಎಲ್ಲ ಹೋರಾಟಗಳನ್ನು ವಿಶೇಷವಾಗಿ ನಾವು ಈ ಅಧ್ಯಾಯ 6 ಏನಿದೆಯಲ್ಲ, ಮೈಸೂರು ಸಂಸ್ಥಾನದ ರಾಷ್ಟ್ರೀಯ ಚಳುವಳಿ ಅಥವಾ ಸ್ವತಂತ್ರ ಚಳುವಳಿ ಇದೆಯಲ್ಲ, ಅದರಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಇನ್ನು ಯೂನಿಟ್ 3 ಘಟಕ 3ರ 7ನೇ ಅಧ್ಯಾಯಕ್ಕೆ ಹೋದರೆ ಫೌಂಡೇಶನ್ ಆಫ್ ಮೈಸೂರು ಕಾಂಗ್ರೆಸ್. ಎಸ್, ಮೈಸೂರು ಕಾಂಗ್ರೆಸ್ನ ಅಸ್ತಿತ್ವ ಅಥವಾ ಸಂಸ್ಥಾಪನೆ ಅಥವಾ ಸ್ಥಾಪನೆ ಅದನ್ನು ನಾವು ಈ ಘಟಕ ಅಥವಾ ಅಧ್ಯಾಯ 7ರಲ್ಲಿ ನೋಡ್ತೀವಿ. ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಕಾಂಗ್ರೆಸ್ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದ ಮೇಲೇ ವಿಶೇಷವಾಗಿ ನಾವು ಈ ಮೈಸೂರು ಸಂಸ್ಥಾನ ಅಥವಾ ಮೈಸೂರು ರಾಜ್ಯದ ಈ ಭಾಗದಲ್ಲಿ 4 ಪ್ರಮುಖವಾದಂಥ ಸತ್ಯಾಗ್ರಹಗಳು, 4 ಪ್ರಮುಖವಾದಂಥ ಸ್ವತಂತ್ರ ಹೋರಾಟದ ಹೆಜ್ಜೆ ಗುರುತುಗಳು ಮೂಡಿದ್ದು. ಒಂದು 1938ರ ಶಿವಪುರ ಧ್ವಜ ಸತ್ಯಾಗ್ರಹ, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪುರದಲ್ಲಿ ನಡೆದಂಥ ಧ್ವಜ ಸತ್ಯಾಗ್ರಹ, ಅದು ಮೊದಲನೇದು. ಎರಡನೇದು 1938ರ ಏಪ್ರಿಲ್ 25ನೇ ತಾರೀಕು. ಇಲ್ಲಿ ಸೂಕ್ಷ್ಮ ನೀವು ನೋಡಬೇಕು, ಶಿವಪುರ ಧ್ವಜ ಸತ್ಯಾಗ್ರಹ ನಡೆದಿದ್ದು 1938 ಏಪ್ರಿಲ್ 11ನೇ ತಾರೀಕು. ಏಕೆಂದರೆ ಮೈಸೂರು ಕಾಂಗ್ರೆಸ್ ಅನ್ನೋದು ಸ್ಥಾಪನೆಯಾದ ಮೇಲೆ ನಡೆದಂಥ ಮೊದಲ ಅಧಿವೇಶನ ಇದು. ಯಾವುದು? ಶಿವಪುರ. ಅಲ್ಲಿ ತೆಗೆದುಕೊಂಡಂಥ ಕೆಲವೊಂದು ನಿರ್ಣಯಗಳು ಏನಿದೆಯಲ್ಲ,
ಅಲ್ಲಿ ತೆಗೆದುಕೊಂಡಂಥ ಕೆಲವೊಂದು ತೀರ್ಮಾನಗಳೇನಿದೆಯಲ್ಲ ಅದರ ಆಧಾರದ ಮೇಲೆ ಅದೇ ವರ್ಷ ಅದೇ ತಿಂಗಳು ಆದರೆ ದಿನಾಂಕ ಬೇರೆ 1938 ಏಪ್ರಿಲ್ 25ನೇ ತಾರೀಕು ನೀವೆಲ್ಲರೂ ಕರೆಯುವಂಥ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಏನು ಕರೀತಿರಲ್ಲ, ವಿದುರಾಶ್ವತ್ಥ ಟ್ರ್ಯಾಜಿಡಿ ಅಥವಾ ನಾವು ವಿದುರಾಶ್ವತ್ಥ ದುರಂತ ಅಥವಾ ವಿದುರಾಶ್ವತ್ಥ ಘಟನೆ ಅಂತ ನಾವು ಕರಿತೀವಿ. ಸೊ ಇವತ್ತಿನ ಕೋಲಾರ ಜಿಲ್ಲೆ ಅಂದರೆ ಇವತ್ತಿನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದಂಥ ಗೌರಿಬಿದನೂರು ತಾಲೂಕಿನ ಒಂದು ಹಿಂದೂ ಯಾತ್ರಾರ್ಥಿ ಸ್ಥಳ ಅದು ವಿದುರಾಶ್ವತ್ಥ. ಆ ವಿದುರಾಶ್ವತ್ಥದಲ್ಲಿ ನಡೆದಂಥ ಒಂದು ದುರಂತ, ಏಕೆಂದರೆ ಈ ವಿದುರಾಶ್ವತ್ಥದಲ್ಲಿ ನಡೆದಂಥ ಒಂದು ಕಾಂಗ್ರೆಸ್ ಅಧಿವೇಶನ ಏನಿತ್ತಲ್ಲ, ಒಂದು ಸಮಾವೇಶ ಏನಿತ್ತಲ್ಲ, ಈ ಒಂದು ಘಟನೆಯಲ್ಲಿ 35 ಮಂದಿ ಕನ್ನಡಿಗರು ಬ್ರಿಟಿಷ್ ಗೋಲಿಬಾರ್ಗೆ ತುತ್ತಾಗಿ ಪ್ರಾಣವನ್ನು ಕಳ್ಕೊಳ್ತಾರೆ. ಸೊ ಆದ್ದರಿಂದ ಈ ಒಂದು ಘಟನೆಯನ್ನು 1919 ಜಲಿಯನ್ ವಾಲಾಬಾಗಿಗೆ ಹೋಲಿಕೆ ಮಾಡಿ ಸಾಮ್ಯತೆಯನ್ನು ಮಾಡಿ ಸೊ ಈ ಒಂದು ದುರಂತವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಸೊ ಅದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. 1942 ಮೂರನೇದು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದ ಚೌರಿ ಚೌರ ಎಂದೇ ಕರೆಯುವಂತಹ ಈಸೂರು ಟ್ರ್ಯಾಜಿಡಿ, ಈಸೂರು ದುರಂತ 1942 ಸೆಪ್ಟೆಂಬರ್ಲಿ ನಡೆದಂಥ ಈಸೂರು ದುರಂತ. ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಕುಗ್ರಾಮ. ಎಷ್ಟೂರು ಕೊಟ್ಟರೂ ಈಸೂರು ಬಿಡೆವು, ಎಷ್ಟೂರು ಕೊಟ್ಟರೂ ಈಸೂರು ಬಿಡೆವು ಎಂಬ ಘೋಷಣೆಯೊಂದಿಗೆ ಬ್ರಿಟಿಷರ ವಿರುದ್ಧ ಅತ್ಯಂತ ಒಂದು ತೀವ್ರತರವಾದಂಥ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಂಥ ಮೊದಲ ಗ್ರಾಮ ಈಸೂರು ಗ್ರಾಮ ಆಗುತ್ತೆ. ಅಂದರೆ ಈ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ಇಡೀ ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡಂಥ, ಸ್ವಯಂ ಪ್ರೇರಿತರಾಗಿ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡಂಥ ಮೊದಲ ಗ್ರಾಮವಾಗಿ ಭಾಳ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡ್ತಾರೆ. ಸೊ ಈ ಒಂದು ಹೋರಾಟವನ್ನು ಚೌರಿ ಚೌರ ಆಫ್ ಕರ್ನಾಟಕ ಅಂದರೆ ಕರ್ನಾಟಕದ ಚೌರಿ ಚೌರ ಘಟನೆ ಅಂತಲೂ ಕೂಡ ಕರೀತಾರೆ. ಇದು ಮೂರನೇ ಘಟನೆ. ಇನ್ನು ನಾಲ್ಕನೇದು ಮತ್ತೊಂದು ಯಾವುದು ಅಂದರೆ ಭಾರತದ ಸ್ವತಂತ್ರ ಚಳುವಳಿ ಇನ್ನೇನು ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ. ಸೊ ಅದು ಇನ್ನೇನು ಮುಕ್ತಾಯದ ಒಂದು ಹಂತದಲ್ಲಿದೆ ಎಂದಾಗ ನಮ್ಮ ಮೈಸೂರಿನಲ್ಲಿ ನಡೆದಂಥ ಒಂದು ಐತಿಹಾಸಿಕ ಕೊನೆಯ ಚಳುವಳಿ ಯಾವುದು ಅಂತಂದರೆ ಮೈಸೂರು ಚಲೋ ಚಳುವಳಿ. ಈ ಮೈಸೂರು ಚಲೋ ಚಳುವಳಿಯನ್ನು ಇನ್ನೊಂದು ಹೆಸರಲ್ಲಿ ಅರಮನೆ ಸತ್ಯಾಗ್ರಹ ಅಂತ ಕರೀತಾರೆ. ಈ ಮೈಸೂರು ಚಲೋ ಚಳುವಳಿಯು ಕೂಡ 1947 ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಡೆದಂಥ ಒಂದು ಚಳುವಳಿ. ಇದು ಯಾಕೆ ನಡೀತು ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಒಂದು ಜವಾಬ್ದಾರಿ ಸರ್ಕಾರವನ್ನು ಸ್ಥಾಪಿಸಲು, ಮೈಸೂರಿನಲ್ಲಿ ಒಂದು ಜವಾಬ್ದಾರಿಯುತ ಸರ್ಕಾರ ಅಥವಾ ಅದನ್ನು ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಅಂತ ಹೇಳ್ತಾರೆ. ಅಂದರೆ ಮೈಸೂರು ಒಡೆಯರ್ ಆಳ್ವಿಕೆಯ ಆ ಸ್ಥಾನದಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಒಂದು ಸರ್ಕಾರ ಬರಬೇಕು, ಒಂದು ಜನರಿಂದ ಕೂಡಿದಂಥ ಜನರನ್ನು ಪ್ರತಿನಿಧಿಸುವಂಥ ಒಂದು ಜವಾಬ್ದಾರಿಯುತ ಸರ್ಕಾರ ಬರಬೇಕು ಅಂತ ಕನ್ನಡಿಗರು ಬಯಸಿ ಮಾಡಿದಂಥ ಒಂದು ಚಳುವಳಿಯೇ ಈ ಮೈಸೂರು ಚಲೋ ಚಳುವಳಿ. ಇದನ್ನು ಅರಮನೆಯ ಮುಂಭಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರಿಂದ ಇದನ್ನು ಅರಮನೆ ಸತ್ಯಾಗ್ರಹ ಅಂತಲೂ ಕೂಡ ಪ್ರಾದೇಶಿಕವಾಗಿ ಚಳುವಳಿನ ಕರೀತಾರೆ. ಸೊ ಆದ್ದರಿಂದ ಈ 7ನೇ ಅಧ್ಯಾಯದಲ್ಲಿ ನಾವು ಈ 4 ಏನು ಪ್ರಮುಖವಾದಂಥ ಹೋರಾಟಗಳಿದ್ದಾವಲ್ಲ ನೋಡಿ, ಈ ಕರ್ನಾಟಕದ ಸ್ವತಂತ್ರ ಚಳುವಳಿಯ ಉತ್ತರಾರ್ಧದ ಕೊನೆಯ ಒಂದೂವರೆ ದಶಕದಲ್ಲಿ ಕಂಡುಬರುವಂಥ ಹೋರಾಟಗಳು ಇವೆಲ್ಲವೂ ಕೂಡ ಶಿವಪುರ ಇರ್ಬೋದು, ವಿದುರಾಶ್ವತ್ಥ ಇರ್ಬೋದು, ಈಸೂರು ದುರಂತ ಇರ್ಬೋದು ಮತ್ತು ಮೈಸೂರು ಚಳುವಳಿಗಳು. ಏಕೆಂದರೆ ಬಹುಶಃ ಒಟ್ಟಾರೆ ಭಾರತದ ರಾಷ್ಟ್ರೀಯ ಚಳುವಳಿಯ ಅಂತಿಮ ಆಗ್ತಾ ಇದೆ ಅಂದಾಗ ಅದಕ್ಕೆ ಒಂದು ಪ್ರಖರತೆಯನ್ನು, ತೀವ್ರ ಒತ್ತಡವನ್ನು ಕೊಟ್ಟು ಆ ಚಳುವಳಿ ಯಶಸ್ವಿಯಾಗಿ ನಾವು ಸ್ವತಂತ್ರ ಪಡ್ಕೊಳ್ಳೋದಕ್ಕೆ ಈ 4 ಘಟನೆಗಳು ಪ್ರಮುಖ ಪಾತ್ರವನ್ನು, ಕೊಡುಗೆಯನ್ನು ನೀಡಿದ್ವು ಅಂತ ಹೇಳಿದರೆ ತಪ್ಪಾಗಲಾರ್ದು. ಇನ್ನು 8ನೇ ಅಧ್ಯಾಯದಲ್ಲಿ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ರಚನಾತ್ಮಕ ಕಾರ್ಯಕ್ರಮಗಳು, ಕರ್ನಾಟಕದಲ್ಲಿ ಇದ್ದಂಥ ಪ್ರಾದೇಶಿಕ ಕಾಂಗ್ರೆಸ್ ಏನಿತ್ತಲ್ಲ ಅದು ಏನೇನು ರಚನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಈ ರಾಷ್ಟ್ರೀಯ ಚಳುವಳಿನಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಮಾಡ್ತು ಅಂತ ನಾವು ಇಲ್ಲಿ ಓದ್ತೀವಿ 8ನೇ ಅಧ್ಯಾಯದಲ್ಲಿ. ಅದರಲ್ಲಿ ಪ್ರೊಪಗೇಷನ್ ಆಫ್ ಖಾದಿ ಅಂದರೆ ಖಾದಿ ಪ್ರಚಾರ ಹೇಗಾಯಿತು, ಅದರಲ್ಲಿ ವಿಶೇಷವಾಗಿ 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಗಾಂಧಿಯವರು ಮೈಸೂರು ರಾಜ್ಯಕ್ಕೆ ಭೇಟಿ ಕೊಟ್ಟು
ನಂಜನಗೂಡು ತಾಲೂಕಿನ ಬದನವಾಳು ಗ್ರಾಮದಲ್ಲಿ ಖಾದಿ ಉತ್ಪಾದನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ ಮೇಲೆ ಹೇಗೆ ಖಾದಿ ಉತ್ಪನ್ನ, ಇನ್ನೊಂದು ಕಡೆ ಖಾದಿ ಪ್ರಚಾರ ಆಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಓದ್ತೀವಿ. ಅದರ ಜೊತೆಗೆ ಗ್ರಾಮೀಣ ಕೈಗಾರಿಕೆಗಳನ್ನು ಹೇಗೆ ಪುನಶ್ಚೇತನಗೊಳಿಸ್ತಕ್ಕಂಥದ್ದು, ಗ್ರಾಮೀಣ ಗುಡಿ ಕೈಗಾರಿಕೆಗಳನ್ನು ಮತ್ತೆ ಹೇಗೆ ನಿರ್ಮಾಣ ಮಾಡ್ತಕ್ಕಂಥದ್ದು ಅಥವಾ ಅವುಗಳಿಗೆ ಒಂದು ಪುನರ್ ಕಾಯಕಲ್ಪವನ್ನು ಕೊಡ್ತಕ್ಕಂಥದ್ದು. ಯಾಕೆಂದರೆ ನಿಮಗೆ ಗೊತ್ತಿದೆ, ಬ್ರಿಟಿಷ್ ಪೂರ್ವದಲ್ಲಿ ಭಾರತದ ಹಲವಾರು ರಾಜ್ಯಗಳಲ್ಲಿ ನಾವು ಈ ಗುಡಿ ಕೈಗಾರಿಕೆಗಳು, ಸಣ್ಣ ಸಣ್ಣ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳನ್ನು ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಬಟ್ಟೆಯನ್ನು ನೇಯುವಂಥ ಗುಡಿ ಕೈಗಾರಿಕೆಗಳು ಉತ್ತರ ಭಾರತದ ಬಹುತೇಕ ರಾಜ್ಯಗಳು, ಅದು ಮಹಾರಾಷ್ಟ್ರ ಇರ್ಬೋದು, ಬಂಗಾಳ ಇರ್ಬೋದು, ಅಲಹಾಬಾದು, ಅಹಮದಾಬಾದ್ ಎಲ್ಲ ಕಡೆಗೂ ಕೂಡ, ಅದೇ ಥರ ದಕ್ಷಿಣ ಭಾರತದಲ್ಲೂ ಕೂಡ ಇಂಥ ಕೆಲವೊಂದು ಗ್ರಾಮೀಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳಿತ್ತು. ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ, ಅವುಗಳನ್ನು ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಹೇಗೆ ಗಾಂಧೀಜಿಯವರ ಕೆಲವೊಂದು ರಚನಾತ್ಮಕ ಕಾರ್ಯಕ್ರಮಗಳು, ಕಾಂಗ್ರೆಸ್ನ ಕೆಲವು ರಚನಾತ್ಮಕ ಕಾರ್ಯಕ್ರಮಗಳು ಸಹಾಯ ಆದವು ಅನ್ನುವಂಥದ್ದು. ಅದರ ಜೊತೆಗೆ ಗಾಂಧೀಜಿಯವರೇ ಪ್ರತಿಪಾದಿಸಿದಂಥ ಅಸ್ಪೃಶ್ಯತೆಯ ನಿರ್ಮೂಲನೆ ಅಥವಾ ನಿವಾರಣೆ, ಅಸ್ಪೃಶ್ಯತೆಯ ನಿರ್ಮೂಲನೆ ಅಥವಾ ನಿವಾರಣೆ. ಸೊ ಈ ಅಸ್ಪೃಶ್ಯತೆಯ ನಿವಾರಣೆ ಅಥವಾ ನಿರ್ಮೂಲನೆಗೆ ಸಂಬಂಧಪಟ್ಟಂತೆ ಗಾಂಧೀಜಿಯವರು ಅಖಿಲ ಭಾರತ ಮಟ್ಟದಲ್ಲಿ ಕರೆ ಕೊಟ್ಟಾಗ ಕರ್ನಾಟಕದಲ್ಲೂ ಕೂಡ ಹೇಗೆ ಈ ಅಸ್ಪೃಶ್ಯತೆಯ ನಿವಾರಣೆಯ ಒಂದು ಹೋರಾಟ ಗಾಂಧೀಜಿಯವರ ನಾಯಕತ್ವದ ಮೂಲಕ ಅವರ ಕರೆಯ ಒಂದು ಹಿನ್ನೆಲೆಯಲ್ಲಿ ನಡೆಯಿತು ಅನ್ನೋದನ್ನು ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಅದರ ಜೊತೆಗೆ ಈ ಒಂದು ಲಿಕರ್ ಬ್ಯಾನ್ ಅಂದರೆ ಪಾನ ನಿರೋಧ ಚಳುವಳಿಯು ಕೂಡ ಹೇಗೆ ನಡೀತು, ಹೇಗೆ ಈ ಒಂದು ಪಾನ ನಿರೋಧ ಚಳುವಳಿಯನ್ನು ಇಂಪ್ಲಿಮೆಂಟ್ ಅಂದರೆ ಅದನ್ನು ಜಾರಿಗೆ ತಂದರು, ಅದನ್ನು ಹೇಗೆ ಅಂತಿಮ